ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಗ್ಗೆ ಏನು ಬಾಂಗ್ಲಾ ನುಸುಳುಕೋರರ ಬಗ್ಗೆ ಒಂದು ಸ್ಟಿಂಗ್ ಆಪರೇಷನ್ನ ಮಾಡಿ ಏನು ಸರ್ಕಾರವನ್ನು ಎಚ್ಚರಿಸುವಂಥದ್ದು. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ KH ಈಶ್ವರಪ್ಪನವರು ಇದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ನೀವು ನೋಡಿರ್ಬೋದು ಬೆಳಗ್ಗೆ ಏನು ದೇಶಕ್ಕೆ ಆಂತರಿಕವಾಗಿ ಭದ್ರತೆಗೆ ಧಕ್ಕೆ ಆಗುವಂಥ ಬಾಂಗ್ಲಾ ನುಸುಳುಕೋರರು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ವಾಸವಾಗಿದ್ದಾರೆ. ಸರ್, ನಾನು ಇವತ್ತು ಬೆಳಿಗ್ಗೆ ರಿಪಬ್ಲಿಕ್ ಕನ್ನಡ ಟಿವಿಯನ್ನು ನೋಡಿದಾಗ ರಿಪಬ್ಲಿಕ್ ಟಿವಿನವರಿಗೆ ಈ ರೀತಿ ಜನಜಾಗೃತಿ ಮಾಡಿದಿರಲ್ಲ, ಅದಕ್ಕೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಬಾಂಗ್ಲಾ ದೇಶದಿಂದ ನಮ್ಮ ದೇಶಕ್ಕೆ ನುಸುಳುಕೋರರು ಲಕ್ಷ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದನೂ ಹೇಳ್ಕೊಂಬಂದಿದೆ. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಂತೂ ಅದು ಭಾಳ ಜಾಸ್ತಿನೂ ಕೂಡ ಆಗಿದೆ. ಇಡೀ ದೇಶದಲ್ಲಿ ನುಸುಳುಕೋರರ ಬಗ್ಗೆ ಕ್ರಮ ತಗೋಬೇಕು ಅಂತ ಈ ದೇಶದ ಗೃಹ ಮಂತ್ರಿ ಮಾನ್ಯ ಅಮಿತ್ ಶಾ ಅವರು ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಇವತ್ತು ಇಷ್ಟರ ಮಟ್ಟಿಗೆ ನುಸುಳುಕೋರರು ಬಂದಿದ್ದಾರೆ. ಅವರು ಅಕ್ರಮವಾಗಿ ವೋಟರ್ ಲಿಸ್ಟ್ಗಳಲ್ಲೆಲ್ಲ ಹೆಸರುಗಳು ಸೇರಿಸ್ತಾ ಇದ್ದಾರೆ, ವ್ಯವಹಾರಗಳೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನೋಡಿ ರಿಪಬ್ಲಿಕ್ ಟಿ ವಿನ ಮುಖಾಂತರ ತಿಳ್ಕೊಂಡು ನಂಗೆ ಆಶ್ಚರ್ಯ ಆಯಿತು. ನಿಜಕ್ಕೂ ಕೂಡ ಇದನ್ನು ನಾವು ಇಡೀ ರಾಜ್ಯದ ಜನ ನೋಡ್ತಾ ಇದ್ದೀವಿ. ಮಾನ್ಯ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದನ್ನು ನೋಡಬೇಕು. ಅವ್ರಿಗೆ ಗೊತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾನು ರಾಜಕಾರಣಕ್ಕೋಸ್ಕರ ಇದನ್ನು ಮಾತನ್ನು ಹೇಳೋಕ್ಕೆ ಪಡ್ತಾ ಇಲ್ಲ. ಆ ಬಾಂಗ್ಲಾ ನುಸುಳುಕೋರರು ಏನಿದ್ದರೂ ಕೂಡ ದೇಶದ್ರೋಹಿಗಳೇ. ಇಲ್ಲಿ ಬಂದು ಇಲ್ಲೇ ದೇಶವನ್ನು ಹಾಳು ಮಾಡಬೇಕು ಅನ್ನೋಂಥ ದೇಶದಲ್ಲಿ ನಡೀತಾ ಇರೋಂಥ ಸಂದರ್ಭ ಬೆಂಗಳೂರಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ ಅನ್ನೋಂಥ ಅಂಶವನ್ನು ನಾನಿವತ್ತು ರಿಪಬ್ಲಿಕ್ ಟಿ ವಿ ಮುಖಾಂತರನೇ ನನಗೂ ಗೊತ್ತಾಗಿತ್ತು. ಅದಕ್ಕೋಸ್ಕರ ಮಾನ್ಯ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ತಕ್ಷಣ ಆ ಕಡೆ ಗಮನ ಕೊಡಬೇಕು. ಯಾರು ಬಾಂಗ್ಲಾ ನುಸುಳುಕೋರರಿದ್ದಾರೆ ಅವ್ರದ್ದೇನು ಕಾರ್ಡ್ಗಳಿದೆ, ರೇಷನ್ ಕಾರ್ಡು, ಬೇರೆ ಬೇರೆ ಏನು ಐಡೆಂಟಿಟಿ ಕಾರ್ಡ್ಗಳಿದೆ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಗರ ಅಕ್ರಮ ವಲಸಿಗರೇನಿದ್ದಾರೆ ಇವರು ಹೆಚ್ಚಾಗ್ತಾನೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ರಿಪಬ್ಲಿಕ್ ಕನ್ನಡ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸ್ಟಿಂಗ್ ಆಪರೇಷನ್ನ ಮಾಡಿತ್ತು. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರು ಹಾಗೂ ಮಾಜಿ CM ಆದಂತಹ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸ್ಟಿಂಗ್ ಆಪರೇಷನ್ನ ಮಾಡಲಾಗಿದೆ. ಬಾಂಗ್ಲಾದೇಶಿಗರು ಕೂಡ ಅಂದರೆ ವಲಸಿಗರು ಅಕ್ರಮವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡಿರ್ತಕ್ಕಂಥದ್ದು, ಇದರ ಬಗ್ಗೆ ಸ್ಟಿಂಗ್ ಆಪರೇಷನ್ ಕೂಡ ಮಾಡಿರುವಂಥದ್ದು. ಮೊದಲನೇದಾಗಿ ನಾನು ರಿಪಬ್ಲಿಕ್ ಟಿವಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ಭಾಳ ಪ್ರಮುಖವಾಗಿರುವಂಥ ಒಂದು ಸಮಸ್ಯೆ. ಭವಿಷ್ಯದಲ್ಲಿ ಕನ್ನಡಿಗರಿಗೆ ತೊಂದರೆ ಆಗುತ್ತಿರುವಂಥ ಮತ್ತು ಭಾರತದ ಕರ್ನಾಟಕದ ಸುರಕ್ಷತೆಯ ಆಪತ್ತಿನಲ್ಲಿ ಒಡ್ಡುವಂಥ ಒಂದು ವಿಚಾರವನ್ನು ಸ್ಟಿಂಗ್ ಆಪರೇಷನ್ ಮುಖಾಂತರ ಸರ್ಕಾರಕ್ಕೆ ಜಾಗೃತಿ ಮಾಡುವಂಥದ್ದು, ಹೋಮ್ ಮಿನಿಸ್ಟ್ರಿಗೆ ಜಾಗೃತಿ ಮಾಡುವಂಥದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮಾಡುವಂಥ ಕೆಲಸವನ್ನು ರಿಪಬ್ಲಿಕ್ ಟಿವಿ ಮಾಡಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸರ್, ಪರಮೇಶ್ವರ್ ಅವರು ಒಂದು ಮಾತನ್ನು ಹೇಳ್ತಾರೆ. ಈ ಸಮಸ್ಯೆ ಕೆಲವು ವರ್ಷದಿಂದ ಇದೆ. ಇದರ ಮೂಲ ಸಮಸ್ಯೆ ಇರುವಂಥದ್ದು ಬಾಂಗ್ಲಾ ಬಾರ್ಡರಲ್ಲಿ ಮತ್ತು ವೆಸ್ಟ್ ಬೆಂಗಾಲ್ ಗೌರ್ಮೆಂಟು ತಮ್ಮ ರಾಜಕಾರಣಕ್ಕಾಗಿ, ಮತ ರಾಜಕಾರಣಕ್ಕಾಗಿ ಏನು ಬಾಂಗ್ಲಾದೇಶದಿಂದ ಬರ್ತಾರೆ, ನುಸುಳುಕೋರರು, ಗುಸ್ಪೇಟ್ ಅಂತಾರೆ, ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ತಾ ಇದೆ. ಅವುಗಳ ಮತಗಳನ್ನು ಹೆಚ್ಚಿಗೆ ಮಾಡುವ ಸಲುವಾಗಿ ಅವರಿಗೆ ಮತದಾರ ಪಟ್ಟಿಯಲ್ಲಿ ಹೆಸರು ಕೊಡ್ತಾ ಇದ್ದಾರೆ, ಐಡೆಂಟಿಫಿಕೇಷನ್ ಕಾರ್ಡ್ ಕೊಡ್ತಾ ಇದ್ದಾರೆ, ಡೂಪ್ಲಿಕೇಟ್ ಆಧಾರ್ ಕೊಡ್ತಾ ಇದ್ದಾರೆ. ಅದಾದಮೇಲೆ ಅವರು ವಲಸೆ ಬೇರೆ ಬೇರೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರು ಒಂದು ಎಲ್ಲರನ್ನೂ ಆಕರ್ಷಣೆ ಮಾಡುವಂಥ ಇರೋದರಿಂದ ಕೆಲಸವನ್ನು ಹುಡ್ಕೊಂಡು ಬಂದು ಇಲ್ಲಿ ತಮ್ಮದೇ ಆದಂಥ ಕಾಲನಿ ಮಾಡುವಷ್ಟಕ್ಕೂ ಕೂಡ ಇವರು ಬೆಳೆದಿದ್ದಾರೆ. ಸರ್, ಈಗ ಪರಮೇಶ್ವರ್ ಅವರು ಹೇಳ್ತಾರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ, ಆದರೆ ಕೆಲವು ಬ್ಲಾಸ್ಟ್ಗಳಾದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ. ಇದೀಗ ಮತ್ತೆ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಪರಮೇಶ್ವರ್ ಹೇಳ್ತಾರೆ. ಪರಮೇಶ್ವರ್ ಅವರು ಗೃಹ ಸಚಿವರಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ ತಕ್ಷಣ ಕ್ರಮ ಆಗ್ತಾಯಿಲ್ಲ. ಹಲವಾರು ವಿಚಾರಗಳಲ್ಲಿ ಅವ್ರ ಹೇಳಿಕೆಗೂ ಪೊಲೀಸ್ ಇಲಾಖೆ ನಡವಳಿಕೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲದಿರುವಂಥದ್ದು ನಾವು ನೋಡಿದ್ದೇವೆ. ಇದು ಬೇರೆ ಥರದಲ್ಲ, ಇದು ಗಂಭೀರವಾಗಿ ತೊಗೋಬೇಕು. ಅಲ್ಲಿ ಬಾಂಗ್ಲಾದೇಶ್ ಕಾಲನಿಗಳಾಗಿದೆ, ಅವುಗಳನ್ನು ಐಡೆಂಟಿಫೈ ಮಾಡಿ ಹೊರಗೆ ಹಾಕುವಂಥ ಕೆಲಸ ಮಾಡಬೇಕು. ಮತ್ತು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಸಿಸ್ಟಮಲ್ಲಿ, ಗೌರ್ಮೆಂಟ್ ನೌಕರಿಯಲ್ಲಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ರಂಜಿತ್ ಶಿರಿಯಾರ್. ಬಾಂಗ್ಲಾದೇಶದಿಂದ ಭಾರತಕ್ಕೆ ನುಸುಳುಕೋರರು ಅಕ್ರಮವಾಗಿ ಬರ್ತಾ ಇದ್ದಾರೆ. ಅಕ್ರಮವಾಗಿ ಬರ್ತಾ ಇರುವ ಬಾಂಗ್ಲಾದೇಶಿಗರ ಹಾಟ್ಸ್ಪಾಟ್ ಬೆಂಗಳೂರಾಗಿದೆ. ನುಸುಳುಕೋರರ ಮೇಲೆ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಕಣ್ಣು.
ಕತ್ತಲಾಗುತ್ತಿದ್ದಂತೆ ರಸ್ತೆಗಿಳಿತಾರೆ ಇವರು ನುಸುಳುಕೋರರು. ಪಶ್ಚಿಮ ಬಂಗಾಳ ಅಸ್ಸಾಂ ಗಡಿಯಲ್ಲಿ ಅಕ್ರಮವಾಗಿ ಇವರು ಭಾರತಕ್ಕೆ ಎಂಟ್ರಿ ಆಗ್ತಾರೆ. 2,000ದಿಂದ 20,000 ಕೊಟ್ಟು ಗಡಿಯಲ್ಲಿ ಇವರು ಅಕ್ರಮವಾಗಿ ನುಸುಳುಕೊಂಡು ಬರ್ತಾರೆ. ನುಸುಳುಕೋರರನ್ನ ಒಳಬಿಡೋದು ಏಜೆಂಟ್ಗಳಿದ್ದಾರೆ. ನುಸುಳುಕೋರರನ್ನ ಭಾರತದ ಗಡಿ ಒಳಗೆ ಬಿಡೋದಕ್ಕೂ ಕೂಡ ಏಜೆಂಟ್ಗಳಿದ್ದಾರಂತೆ. ನೋಡಿ ಎಂಥ ದೇಶದ್ರೋಹಿ ಕೆಲಸ ಅಂತ ಹೇಳಿದರೆ. ಅವರೆಲ್ಲರೂ ಕೂಡ ಬಾಂಗ್ಲಾದೇಶದವರು ಭಾರತದ ಗಡಿಯ ಒಳಗಡೆ ಅಕ್ರಮವಾಗಿ ಬರ್ತಾರೆ. ಅವರನ್ನು ಭಾರತದ ಗಡಿ ಒಳಗೆ ಬಿಡೋದಕ್ಕೆ ಏಜೆಂಟುಗಳಿದ್ದಾರೆ. 2,000ದಿಂದ 20,000 ರೂಪಾಯಿ ನಿಮ್ಮ ಕೈಯಲ್ಲಿ ಇತ್ತು ಅಂತ ಹೇಳಿದರೆ ಬಾಂಗ್ಲಾದೇಶದವ್ರ ಕೈಯಲ್ಲಿ ಅವರು ಭಾರತದ ಒಳಗೆ ಅಕ್ರಮವಾಗಿ ಬರ್ಬೋದು. ಯಾವುದೇ ರೂಲ್ಸ್ ಇಲ್ಲ, ಯಾವುದೇ ರೆಗ್ಯುಲೇಷನ್ಸ್ ಇಲ್ಲ, ಏನೂ ಇಲ್ಲ. ರಿಪಬ್ಲಿಕ್ ಕ್ಯಾಮ್ರಾ ಮುಂದೆ ನುಸುಳುಕೋರರು ಹೇಳಿದ್ದೇನು? ಗಡಿ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ತುಂಬ ಬಡತನ ಇದೆಯಂತೆ. ಹಾಗಾಗಿ ನಾವೆಲ್ಲರೂ ಕೂಡ ಹೊಟ್ಟೆಪಾಡಿಗಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಬಾಂಗ್ಲಾದಿಂದ ಭಾರತಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಾವು ಯಾರು ಕೂಡ ಇಲ್ಲಿ ಕಳ್ಳತನ ಮಾಡಲ್ಲ ಅಂತೇಳಿ ಹೇಳ್ತಾರೆ. ಕೇಳಿದರೆ ಕಷ್ಟಪಟ್ಟು ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಿದ್ದೀವಿ ನಾವು. ರಿಪಬ್ಲಿಕ್ ಕ್ಯಾಮ್ರಾ ಮುಂದೆ ಬಾಂಗ್ಲಾ ವಲಸಿಗರು ಅಳಲನ್ನು ತೋಡ್ಕೊಳ್ತಾರೆ. ಆದರೆ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ, ಆದರೆ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಬರೋದಕ್ಕೆ ಕಾನೂನಿದೆ, ಮತ್ತೊಂದಿದೆ. ಹೆಂಗೆ ಇವರು ಅಕ್ರಮವಾಗಿ ಬರ್ತಾರೆ? आप लोग यहाँ पर क्या काम करते हैं? एक कूड़ा का बड़ा कचरे का? हाँ, यही कचरा का काम करता हूँ। बीबीएम पर गाड़ी में काम करता है? सुबह BBM पे गाड़ी में इस कॉलोनी में जाता हूँ, इसी कॉलोनी से जाता हूँ। नहीं सर। आप लोग यहाँ पर क्या काम करते हैं? का नाम क्या? कहाँ से? कलकत्ता। सच बोल। सच बोल रहा है। का नाम क्या है? मेरा नाम लुकमान है, मोहम्मद लुकमान है। कहाँ से हैं आप? हम बांग्लादेश से। किधर बांग्लादेश? बांग्लादेश का। बांग्लादेश। बांग्लादेश खुलना जिला का है। खुलना जिला। आपके साथ कितने लोग आए? मेरे साथ मैं तो 3-4 लोग आया शायद। पहला दिल्ली में आया, उधर से इधर आया। वो बॉर्डर कैसे क्रॉस करते हैं आप लोग? और कोई पासपोर्ट भी आता है, कोई ब्लैक में आता है। ब्लैक में कैसे? पैसा बीडीआर है ना, उसको पैसा देना पड़ेगा। किसको? बीडीआर को। बीडीआर नहीं? वो आर्मी बीडीआर देता है उसको। कितना पैसा? कितना वो गरीब आदमी। का नाम क्या है? अलामी। कहाँ से है? वो बांग्लादेशी के सर। बांग्लादेश। कब आया बांग्लादेश? ಬಾಂಗ್ಲಾದೇಶದಿಂದ ಈ ನುಸುಳುಕೋರರು ಅಕ್ರಮವಾಗಿ ಬರ್ತಾರೆ. 2,000ದಿಂದ 20,000ದವರೆಗೆ ಏಜೆಂಟ್ಗಳಿಗೆ ದುಡ್ಡು ಕೊಟ್ಟು ಬರ್ತಾರೆ. ಇವರು ವಾಸ್ತವ್ಯ ಹೂಡೋದು ಈ ಸಿಟಿಗಳಲ್ಲಿ. ನೋಡಿ, ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ನ ಬಿಗ್ ಇಂಪ್ಯಾಕ್ಟ್ ಇದು. ಇವರು ಬಂದು ಬೆಂಗಳೂರು ಸೇರಿದಂತೆ ಬೆಂಗಳೂರು ರೂರಲ್ ಕಡೆಯೆಲ್ಲ ಇವರು ವಾಸ್ತವ್ಯ ಹೂಡಿದ್ದಾರೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಪೊಲೀಸ್ ರೇಡ್ ಆಗಿದೆ. ರಿಪಬ್ಲಿಕ್ ಕನ್ನಡ ಈ ವರದಿಯನ್ನು ಯಾವಾಗ ಎಕ್ಸ್ಪೋಸ್ ಮಾಡ್ತೋದಾದ ನಂತರವೇ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ಪೊಲೀಸರು ರೇಡ್ ಮಾಡಿದ್ದಾರೆ. ಗಿಡ್ಡಪ್ಪನಹಳ್ಳಿ ಬಳಿ ಅಕ್ರಮವಾಗಿ ಕಸದ ಶೆಡ್ಗಳನ್ನು ನಿರ್ಮಾಣ ಮಾಡಿ ನುಸುಳುಕೋರರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಏನು ಹೇಳ್ತಾ ಇದ್ರು? ಹೊಟ್ಟೆ ತುಂಬಿಸ್ಕೊಳ್ತೀವಿ ನಾವು, ಬಾಂಗ್ಲಾದಿಂದ ಹಣ ಕೊಟ್ಟು ಬಂದು ಏಜೆಂಟ್ರಿಗೆ ಇಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ. ಅಂಥ ಗಿಡ್ಡಪ್ಪನಹಳ್ಳಿ ಬಳಿ ಇರುವಂಥ ಕಸದ ಶೆಡ್ನ ನಿರ್ಮಾಣ ಮಾಡಿ ಅಲ್ಲಿ ರೇಡ್ ಮಾಡಿದ್ದಾರೆ. ನುಸುಳುಕೋರರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ಸಂಕ್ಷಿಪ್ತ ವರದಿಯನ್ನು ಮಾಡಿದ್ದಾರೆ. ಪ್ರತ್ಯಕ್ಷ ವರದಿ, ಬನ್ನಿ ನೋಡೋಣ. ಅಕ್ರಮವಾಗಿ ಬಾಂಗ್ಲಾ ವಲಸಿಗರು ಬೆಂಗಳೂರು ನಗರ ಹೊರವಲಯದಲ್ಲಿ ಈ ರೀತಿಯಾದ ಕಸದ ಶೆಡ್ಗಳಲ್ಲಿ ವಾಸವನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ದೇಶದ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಏನು ಕೆಲಸಗಳು ನಡೀತಾ ಇದೆ, ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸುದ್ದಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸೂಲಿಬೆಲೆ ಪೊಲೀಸರು ಎಚ್ಚೆತ್ತುಕೊಂಡು ಈ ಒಂದು ಅಡ್ಡೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಆಗಬೇಕು ಅಂತೇಳಿ, ಇಲ್ಲಿ ಯಾರೂ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ, ಆದಷ್ಟು ಬೇಗ ಖಾಲಿ ಮಾಡಿಸ್ತೀವಿ, 3-4 ದಿನಗಳಲ್ಲಿ ಇದನ್ನು ಖಾಲಿ ಮಾಡಿಸ್ತೀವಿ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಇದು ನಿಮ್ಮ ರಿಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ.